ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 22. ಪ್ರಭಾಕರ್ ರಾವ್ ವರ್ಗಾವಣೆ ಹಿನ್ನೆಲೆಯಲ್ಲಿ ಹಾಸನದ ಮನೆಯನ್ನು ಖಾಲಿ ಮಾಡಿ ಮೈಸೂರಿಗೆ ಬಂದು ನೆಲೆಸಿದರು. ಹಾಗಾಗಿ ಹಾಸನದ ಸಂಪರ್ಕ ಕಡಿಮೆಯಾಯಿತು. ಸತೀಶ ಮೈಸೂರಿನಲ್ಲಿ ಕಾಲೇಜಿಗೆ ಸೇರಿದ. ವೆಂಕಿ ಗಂಗೋತ್ರಿಯಲ್ಲಿ ಸ್ನಾತಕೋತ್ತರ ಪದವಿಗೆ ಸೇರಿಕೊಂಡ. ದೈವಾನುಗ್ರಹ, ಉಪನಯನಕ್ಕೆ ಹೋಗಿದ್ದಾಗ ನೋಡಿದ ಬ್ಯಾಂಕ್ ಉದ್ಯೋಗಿಯೊಂದಿಗೆ ಪೂರ್ಣಿಯ ಮದುವೆ ಸಹ ಆಯಿತು. ರಮೇಶ, ನಟೇಶ ಮತ್ತು ರಂಗನಿಗೆ ಆಹ್ವಾನ ಪತ್ರಿಕೆಯನ್ನು ಅಂಚೆ ಮೂಲಕ ಕಳುಹಿಸಿ ಮದುವೆಗೆ ಬರುವಂತೆ ಕೋರಿದ. ಅದೇ ರೀತಿ ಅಂಕಲ್ ಶ್ಯಾಮರಾಯರನ್ನು ಕುಟುಂಬ ಸಮೇತ ಅಕ್ಕನ ಮದುವೆಗೆ ಬರುವಂತೆ ಒತ್ತಾಯಿಸಿ ಪತ್ರ ಬರೆದು ಆಹ್ವಾನ ಪತ್ರಿಕೆಯನ್ನು ಅಂಚೆ ಮೂಲಕ ಕಳುಹಿಸಿದ್ದ. ರಮೇಶ, ನಟೇಶ, ರಂಗ ಮದುವೆಗೆ ಹೋಗಿ ಬಂದರು. ಅಂಕಲ್ ಬರಲಿಲ್ಲ ಎಂಬ ಬೇಸರ. ಕುಟುಂಬ ಸಮೇತ ಬಂದಿದ್ದರೆ ಸುಜಿಯನ್ನು ನೋಡಬಹುದೆಂಬ ಬಯಕೆ. ಸ್ನೇಹಿತರಿಗೆ ಮೈಸೂರಲ್ಲಿ ತಾನು ಓದುತ್ತಿರುವ ಕಾಲೇಜು ಬಗ್ಗೆ ವಿವರಿಸಿದ್ದ. ಮನೆಯ ಪಕ್ಕದ ಮನೋಜ್ ರವರನ್ನು ಪರಿಚಯಿಸಿ, ಮನೋಜ್ ತನ್ನ ಕಾಲೇಜು ಸಹಪಾಠಿ, ಮೈಸೂರಿನ ಏಕೈಕ ಸ್ನೇಹಿತ, ಇವರಪ್ಪ ದೊಡ್ಡ ವ್ಯಾಪಾರಿ ಎಂದು ಪರಿಚಯಿಸಿದ. ಪರಸ್ಪರ ಪರಿಚಯಿಸಿಕೊಂಡು ಮಾತಾಡಿದರು. ಅಗತ್ಯವಿದ್ದಲ್ಲಿ ಅವರ ಮನೆಯ ಸ್ಥಿರ ದೂರವಾಣಿಗೆ ಕರೆ ಮಾಡಲು PP ನಂಬರ್ ನೀಡಿದ್ದ. ಮನೋಜ್ ನಂಬರ್ ನೀಡಿ, ಅಪ್ಪ ವ್ಯವಹಾರಕ್ಕಾಗಿ ಈ ದೂರವಾಣಿ ಉಪಯೋಗಿಸುತ್ತಾರೆಂದು, ಅಗತ್ಯವಿದ್ದರೆ ಮಾತ್ರ ಕರೆ ಮಾಡಿ ಎಂದು ವಿನಂತಿಸಿದ. ಆಗಲಿ, ಪತ್ರ ವ್ಯವಹಾರ ಮಾಡುವುದೇ ನನಗೆ ಇಷ್ಟ. ಅನಿವಾರ್ಯ ಆದರೆ ಕರೆ ಮಾಡುವೆ, ಅನಗತ್ಯವಾಗಿ ಕರೆ ಮಾಡುವುದಿಲ್ಲ ಎಂದ ರಮೇಶ. ದಿನಗಳು ಉರುಳಿದವು. ಮೈಸೂರಿಗೆ ಹೋದ ಮೇಲೆ ಸತೀಶ ಮತ್ತು ರಮೇಶನ ನಡುವೆ ಪತ್ರ ವ್ಯವಹಾರ ನಡೆಯುತ್ತಿತ್ತು. ದಿನ ಕಳೆದಂತೆ ತಿಂಗಳಿಗೊಮ್ಮೆ ಪತ್ರ ಬರೆಯುತ್ತಿದ್ದರು. ಪ್ರತಿ ಪತ್ರದಲ್ಲೂ ಸುಜಿ ಬಗ್ಗೆ ಕೇಳುತ್ತಿದ್ದ ಸತೀಶ. ಸುಜಿ ಮತ್ತು ಸತೀಶನ ಪ್ರೇಮ ವ್ಯವಹಾರಕ್ಕೆ ರಮೇಶ ಸೇತುವೆಯಂತಿದ್ದ. ತಮ್ಮ ತಮ್ಮ ಭಾವನೆಗಳನ್ನು, ವಿಚಾರಗಳನ್ನು ರಮೇಶನ ಮೂಲಕ ಹಂಚಿಕೊಳ್ಳುತ್ತಿದ್ದರು. ಸತೀಶ ಹಲವಾರು ಬಾರಿ ಹಾಸನಕ್ಕೆ ಹೋಗಿ ಬರಲು ಯತ್ನಿಸಿ ವಿಫಲನಾಗಿದ್ದ. ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ದೂರದ ಹಾಸನಕ್ಕೆ ಹೋಗಿ ಬರುವುದು ಸುಲಭವಾಗಿರಲಿಲ್ಲ. ಇದೊಂದು ವರ್ಷ. ಪದವಿ ಮುಗಿದ ಕೂಡಲೇ ಕೆಲಸಕ್ಕೆ ಸೇರಿಕೊಂಡರೆ ತಾನು ಸ್ವತಂತ್ರ ಕೆಲಸಕ್ಕೆ ಸೇರಿದರೂ ಮೈಸೂರು ಬಿಟ್ಟು ಬೇರೆ ಊರಾದರೇನು ಅನುಕೂಲ. ಹೊರಗಡೆ ಇದ್ದರೆ ಹಾಸನಕ್ಕೆ ತಿಂಗಳಿಗೊಮ್ಮೆ ಹೋಗಿ ಸುಜಿಯನ್ನು ನೋಡಿ ಮಾತಾಡಿಸಬಹುದು. ಈ ನಿಟ್ಟಿನಲ್ಲಿ ಆಲೋಚಿಸಿದ್ದ ಸತೀಶ. ಅದೊಂದು ದಿನ ಸತೀಶನ ಪಾಲಿಗೆ ಸುದ್ದಿನವಾಗಿರಲಿಲ್ಲ. ವೆಂಕಿ ರೂಮಿನಲ್ಲಿ ಓದಲು ಹೊರಟಾಗ ಅವನ ನೋಟ್ಬುಕ್ ಕಾಣಲಿಲ್ಲ. ಎಲ್ಲ ಕಡೆ ಹುಡುಕಿದ. ಅವನ ಸೆಲ್ಫ್, ಟೇಬಲ್ ಹುಡುಕಿದ, ಸಿಕ್ಕಲಿಲ್ಲ. ಸತೀಶನ ಸೆಲ್ಫ್ ಅಥವಾ ಟೇಬಲ್ನಲ್ಲಿ ಅವನ ಪುಸ್ತಕಗಳ ಜೊತೆ ಸೇರಿರಬಹುದೆಂದು ಯೋಚನೆ ಬಂತು. ಸತೀಶ ಮತ್ತು ವೆಂಕಿ ಒಂದೇ ರೂಮಿನಲ್ಲಿ ಓದಲು ಮಲಗಲು ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಅಪ್ಪ ಅಮ್ಮ. ವೆಂಕಿ ಸತೀಶನ ಟೇಬಲ್ನಲ್ಲಿದ್ದ ಸತೀಶನ ಪುಸ್ತಕಗಳು, ನೋಟ್ಬುಕ್ ನಡುವೆ ತನ್ನ ನೋಟ್ ಪುಸ್ತಕ ಇರಬಹುದೆಂದು ಹುಡುಕಲಾರಂಭಿಸಿದ. ಸೆಲ್ಫ್ನಲ್ಲಿದ್ದ ಪುಸ್ತಕಗಳನ್ನು ತೆಗೆದು ನೋಡುವಾಗ ಅಚ್ಚರಿ ಕಾದಿತು. ಪುಸ್ತಕದೊಳಗಿದ್ದ ಒಂದು ಪತ್ರ ಕೆಳಗೆ ಬಿದ್ದಿತು. ಕುತೂಹಲದಿಂದ ನೋಡಿದ. ಅದು ಸತೀಶನಿಗೆ ಬಂದ ಪತ್ರವಾಗಿತ್ತು. ಯಾರು ಬರೆದಿರಬಹುದು? ಕೈಗೆ ತೆಗೆದುಕೊಂಡು ನೋಡಿದ. ರಮೇಶ್ ಎಂಬ ಹೆಸರು ಪತ್ರದ ಮೇಲಿತ್ತು. ಆದರೆ ಕೆಟ್ಟ ಕುತೂಹಲ. ಅದು ಬಿಡಲಾಗಲಿಲ್ಲ. ಒಳಗೇನಿರಬಹುದು? ಬಿಡಿಸಿ ನೋಡಿ ಓದಲಾರಂಭಿಸಿದ. ಅಚ್ಚರಿಯ ಮೇಲೆ ಅಚ್ಚರಿ. ಗೆಳೆಯ ಸತಿ, ನಿನ್ನ ಪತ್ರ ತಲುಪಿತು. ನಿನ್ನ ಪತ್ರದಲ್ಲಿ ಪ್ರತಿಯೊಂದು ಸಾಲುಗಳು ಸುಜಿಯ ಬಗ್ಗೆ ಇದೆ. ಅವಳ ಮೇಲೆ ಅದೆಷ್ಟು ಪ್ರೀತಿ, ಅದೆಷ್ಟು ಅಭಿಮಾನ, ನಂಬಿಕೆ, ಕನಸುಗಳನ್ನು ಕಾಣುತ್ತಿದ್ದೀಯಾ. ನಿನ್ನ ಭಾವನೆಗಳಿಗೆ ಸುಜಿ ಸಹ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾಳೆ. ನೋಡುವ, ಮಾತಾಡುವ ತವಕ ಅವಳಿಗೆ. ಹೇಗಾದರೂ ಮಾಡಿ ಮುಂದಿನ ಭಾನುವಾರ ಬಾ. ಅವಳ ನಿರೀಕ್ಷೆ ಹುಸಿ ಮಾಡಬೇಡ. ರಮೇಶನ ಪತ್ರ ಉದ್ದವಾಗಿತ್ತು. ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ. ಬೆಂಕಿಗೆ ತಲೆ ತಿರುಗಿದಂತಾಯಿತು. ಅನುಮಾನ ಕಾಡಿತು. ರಮೇಶ ಸತೀಶನ ಸ್ನೇಹಿತ ಎಂಬ ವಿಚಾರ ಬೆಂಕಿಗೆ ತಿಳಿಯಿತು. ಆದರೆ ಸುಜಿ ಯಾರು ಎಂಬ ವಿಷಯ ತಿಳಿದಿರಲಿಲ್ಲ. ಅದಲ್ಲದೆ ಸುಜಿಯ ವಿಷಯವನ್ನು ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಸುಜಿ ಯಾರು? ರಮೇಶನ ತಂಗಿಯೇ? ಹಾಸನಕ್ಕೆ ಬಾ ಎಂದು ಯಾಕೆ ಬರೆದಿರಬಹುದು? ಅನುಮಾನ ಹೆಚ್ಚಾಯಿತು. ಅವಳು ಹಾಸನದಲ್ಲಿ ಸತಿಗೆ ಪರಿಚಯವಾಗಿದೆ. ಸುಜಿ ಪ್ರಶ್ನೆಯಾಗಿಯೇ ಉಳಿದಳು. ವೆಂಕಿಗೆ ರಮೇಶನ ಪತ್ರವೇ ಕಣ್ಮುಂದೆ ಬರುತ್ತಿತ್ತು. ಸುಜಿ ರಹಸ್ಯವನ್ನು ಭೇದಿಸಲು ಮುಂದಾದ. ಮನಸ್ಸು ತಡೆಯಲಿಲ್ಲ. ಅಮ್ಮನಿಗೆ ಪತ್ರ ತೋರಿಸಿದ. ಸರಸ್ವತಿಯವರಿಗೆ ರಕ್ತದೊತ್ತಡ ಹೆಚ್ಚಾಗಿ ತಲೆ ತಿರುಗಿದಂತಾಗಿ ಕಣ್ಣು ಮಂಜಾಯಿತು. ಅಮ್ಮನ ಪರಿಸ್ಥಿತಿ ನೋಡಿ ಬೆಚ್ಚಿದ ವೆಂಕಿ. ಕುಡಿಯಲು ನೀರು ತಂದು ಕೊಟ್ಟ. ಸಾವರಿಸಿಕೊಂಡ ಸರಸ್ವತಿಯವರು ಮಗನನ್ನು ಕೇಳಿದರು. ಏನಿದು ವೆಂಕಿ? ಆ ಸುಜಿ ಯಾರು? ಸತೀಶ ಅವಳ ಹಿಂದೆ ಬಿದ್ದಿದ್ದಾನ? ಪ್ರಶ್ನಿಸಿದರು. ಅಮ್ಮ, ನೀನು ಉದ್ವೇಗದಿಂದ ವರ್ತಿಸಬೇಡ. ಮನಸ್ಸು ಗಟ್ಟಿ ಮಾಡಿಕೋ. ಈ ವಿಷಯವನ್ನು ಸದ್ಯಕ್ಕೆ ಅಪ್ಪನಿಗೆ ಹೇಳಬೇಡ. ಹಾಸನದಲ್ಲಿ ನನ್ನ ಸ್ನೇಹಿತರು ಇದ್ದಾರೆ. ಅವರ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುತ್ತೇನೆ. ಹೇಗೋ ಸುಮ್ಮನಿರಲಿ. ಈ ಪತ್ರ ನೋಡಿದರೆ ಯಾವುದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ. ಪತ್ರ ಬರೆದಿರುವುದು ರಮೇಶ. ಅವಳ ವಿಷಯ ಇವನಿಗೆ ಹೇಗೆ ಗೊತ್ತಾಯಿತು? ಅವಳು ಆ ರಮೇಶನ ಅಕ್ಕನೋ ತಂಗಿನೋ ಇರಬಹುದು. ಜಾತಿ ಅಲ್ಲದ ಜಾತಿಯವರ ಹಿಂದೆ ಬಿದ್ದಿದ್ದಾನೆ. ನಮ್ಮ ಮಾನ ಮರ್ಯಾದೆ ಹಾಳು ಮಾಡಿದ್ದಾನೆ. ಒಂದೇ ಸಮನೆ ಅಳಲಾರಂಭಿಸಿದರು. ಆ ಪತ್ರ ನೋಡಿ ನನಗೂ ನಿನ್ನ ಹಾಗೆ ಅನುಮಾನ ಕಾಡ್ತಿದೆ. ಆದರೆ ಅವಳ ವಿಷಯವನ್ನು ರಮೇಶ ಯಾಕೆ ಬರೆದಿದ್ದಾನೆ? ಅವಳೇ ಬರೆಯಬಹುದಿತ್ತಲ್ಲ. ಗೋಜಲಾಗಿದೆ. ನೀನು ಅಪ್ಪನಿಗೆ ಹೇಳಬೇಡ. ನಾನು ಸುಜಿ ಯಾರು ಅಂತ ಕಂಡು ಹಿಡಿತೀನಿ. ಒಳ್ಳೋದಾಗಲಿ, ಗಲಾಟೆ ಮಾಡೋದಾಗಲಿ ಮಾಡಬೇಡ ಎಂದು ಸಮಾಧಾನ ಹೇಳಿದ. ಸತೀಶ ಮನೆಗೆ ಬರುವ ಹೊತ್ತಾಯಿತು. ಅವನ ಟೇಬಲ್, ಸೆಲ್ಫ್ ನೋಡಿದರೆ ಅನುಮಾನ ಬರಬಹುದು. ತಾನು ನೋಟ್ಬುಕ್ ಹುಡುಕುವ ಬರದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಪುಸ್ತಕಗಳನ್ನು ಅದರದೇ ಜಾಗದಲ್ಲಿ ಜೋಡಿಸಿಟ್ಟು ಪತ್ರವನ್ನು ಪುಸ್ತಕದ ಮಧ್ಯೆ ಇಟ್ಟು ಏನೂ ತಿಳಿಯದಂತೆ ಓದಲು ಕುಳಿತ.
ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ಪ್ರೋತ್ಸಾಹಿಸಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ಸ್ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.